ಆತ ಯಾವುದೇ ಕಲ್ಮಶವಿಲ್ಲದೆ ದೇಶಕ್ಕೆ ಅನ್ನ ನೀಡುವ ಅನ್ನದಾತ. ಬಿಸಿಲು ಮಳೆ ಚಳಿಗೆ ಮೈ ಕೊಡುವಿ ಬಂಗಾರದಂತಹ ಬೆಳೆ ಬೆಳೆದಿದ್ದ ಬಡ ರೈತ. ಇಂಥ ರೈತನ ಏಳಿಗೆ ಸಹಿಸಲಾಗದ ಕೆಲ ದುಷ್ಕರ್ಮಿಗಳು ಬಂಗಾರದಂತಹ ಫಸಲು ಹಾಳು ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೋಳದ ಬೆಳೆ ನಾಶಗೊಳಿಸಿ ಕಿಡಿಗೇಡಿಗಳ ಅಟ್ಟಹಾಸ. ನಾಶವಾದ ಬೆಳೆ ಆರಿಸುತ್ತಿರುವ ಕುಟುಂಬ, ಬೆಳೆ ನಾಶಕ್ಕೆ ಪರಿಹಾರ ಕೇಳುತ್ತಿರುವ ಅನ್ನದಾತ. ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಎಂಥವರ ಮನ ಕಲಕುತ್ತೆ. ಯಾದಗಿರಿ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಅನ್ನದಾತ ಮಲ್ಲಪ್ಪ ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ದುಷ್ಕರ್ಮಿಗಳು ಕ್ಷಣ ಮಾತ್ರದಲ್ಲಿ ನಾಶಗೊಳಿಸಿದ್ದಾರೆ. ರಾತ್ರೋರಾತ್ರಿ ರೈತನ ಜಮೀನಿಗೆ ಟ್ರ್ಯಾಕ್ಟರ್ನಲ್ಲಿ ನುಗ್ಗಿ 4 ಎಕರೆ ಪ್ರದೇಶದಲ್ಲಿದ್ದ ಜೋಳವನ್ನ ಹಾಳು ಮಾಡಿದ್ದಾರೆ. ಸ್ವಂತ ಜಮೀನು ಇಲ್ಲದ ಕಾರಣ ರೈತ ಮಲ್ಲಪ್ಪ ಬೇರೊಬ್ಬರ ಜಮೀನನ್ನ ಲೀಸ್ಗೆ ಪಡೆದಿದ್ರು. ಅದರಲ್ಲೇ ಕೃಷಿ ಮಾಡಿ ತನ್ನ ಕುಟುಂಬವನ್ನ ಸಾಕಿ ಸಲಹುತ್ತಿದ್ದಾರೆ. ಇದನ್ನ ಸಹಿಸದ ಕಿಡಿಗೇಡಿಗಳು ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿ ಬೆಳೆ ನಾಶ ಮಾಡಿದ್ದಾರೆ. ರಾತ್ರಿ ಬಂದು ಹಿಂಗೆ ಕುಂಟೆ ಹರ್ಕೊಂಡು ಹೋಗ್ಯಾರ. ಯಾರಿಗೆ ನಾವೇನು ದುಶ್ಮನಲ್ಲ, ಇನ್ನೊಬ್ಬರಲ್ಲ. ಇಷ್ಟು ನಮನಿ ರಾತ್ರಿ ಬಂದು ಹೊಡ್ಯಕ್ಕೆ ನಾವು ಏನು ಮಾಡಿದ್ದೀವಿ? ಯಾರು ಏನೂ ಮಾಡಿಲ್ಲ. ನಾವು ಇಂಥ ಪರಿ ಬಂದು ಹಿಂಗೆ ಯಾಕೆ ಮಾಡಿದ್ದಾರೆ? ಯಾವ ಸರ್ಕಾರ ಬಂದು ಏನೋ ಸ್ವಲ್ಪ ಇದಕ್ಕೆ ಸಾಧ್ಯವಾಗಬೇಕು. ಏನು ರಾತ್ರಿ ಬಂದು ನಮ್ಮದೇ ಮನೆ ಹೊಲ ಲೀಜಿಗೆ ಹಾಕ್ಯಂದ್ವಿ. ರಾತ್ರಿ 12-1 ಗಂಟೆಗೆ ಬರ್ತಾರೆ, ಹರ್ಕೊಂಡು ಹೋಗ್ಯಾರ. ಇದು ಎದ್ರ ಸಲುವಾಗಿ ಎಂಬುದು ಗೊತ್ತಾಗಬೇಕು. ಯಾರು ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲಿ ಆಗಲಿ ಯಾರಿದ್ದಾರೋ ಅವರು ಸ್ವಲ್ಪ ನಮ್ಗೆ ಯಾರೆಂಬುದು ತಿಳಿಸಿಕೊಡ್ಬೇಕಷ್ಟೇ. ಇನ್ನು ಬೆಳೆ ಕಳೆದುಕೊಂಡ ಈ ರೈತ ಕುಟುಂಬ ಅಕ್ಷರಶಃ ಕಂಗಾಲಾಗಿದೆ. ನಾವು ಯಾರ ಮೇಲೂ ದ್ವೇಷ ಸಾಧಿಸಿದವರಲ್ಲ, ಆದರೆ ನಮ್ಮ ಜಮೀನಿಗೆ ಯಾಕೆ ಕನ್ನ ಹಾಕಿದ್ದಾರೆ ಅಂತ ರೈತ ಮಹಿಳೆ ಆಕ್ರೋಶ ಹೊರ ಹಾಕಿದ್ದಾರೆ. ಮಾಡಿಸ್ಬಿಟ್ಟು ಒಂದು 4-5 ಲಕ್ಷ ಖರ್ಚು ಮಾಡಿಸ್ಬಿಟ್ಟು ಇದು ಖರ್ಚು ಬರಲ್ಲ ಅಂದ್ಬಿಟ್ಟು ಎಲ್ಲ ಗಳೆ ಹೊಡೆದು ಎಲ್ಲ ಮಾಡಿ ಜೋಳ ಬಿತ್ಕೊಂಡೀವಿ ರೀ. ಇದಾದ್ರೆ ಕಡಿಮೆ ಬರ್ತದೆ ಅಂದು ಎಣ್ಣೆ ಬಿಣ್ಣೆ ಮಸಾಲೆ ಅದು ಏನು ಜಾಸ್ತಿ ಬರಲ್ಲ ಅಂದು ಮಾಡ್ಕೊಂಬಿಟ್ಟಿರಿ. ಈ ಥರ ನಾವಿದ್ರೆ ಯಾರಿಗೂ ದೋಸೆ ಇಲ್ಲ, ಯಾರ ಹತ್ರ ಜಗಳನ ಆಡಲ್ಲ, ಯಾರಿಗೆ ಏನೋ ಅನ್ನಲ್ಲ. ನಾವು ರಾತ್ರಿ ಮಲ್ಕೊಂಡಾಗ 12-1 ಗಂಟೆಗೆ ಯಾವಾಗ ಬಂದ್ಬಿಟ್ಟು ಹೊಲೆಲ್ಲ ಈ ಥರ ಹೊಡೆದು ಹೋಗ್ಬಿಟ್ಟಾರ್ರಿ. ನಾವು ಬೆಳಗ್ಗೆ ಬಂದು ನೋಡಿಬಿಟ್ಟಿವಿ, ಈ ಥರ ಮಾಡ್ಯಾರ. ಮತ್ತು ನಮ್ಗೆ ಯಾರು ಏನಂತ ಗೊತ್ತಾಗಿಲ್ಲ ರೀ. ನೀವೇ ಸರ್ಕಾರ ದಯವಿಟ್ಟು ನೋಡಿ ನಮ್ಗೆ ಇದರಲ್ಲಿ ಏನನ್ನ ಪರಿಹಾರ ಮಾಡಬೇಕು. ಜಮೀನಲ್ಲಿ ಬೆಳೆದ ಬೆಳೆಯಿಂದಲೇ ಜೀವನ ಸಾಗಿಸುತ್ತಿದ್ದ ಅನ್ನದಾತನ ಮಲ್ಲಪ್ಪ ಬದುಕಿಗೆ ದುಷ್ಕರ್ಮಿಗಳು ಕೊಳ್ಳಿ ಇಟ್ಟಿರೋದು ಮಾತ್ರ ದುರಂತ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆತ ಯಾವುದೇ ಕಲ್ಮಶವಿಲ್ಲದೆ ದೇಶಕ್ಕೆ ಅನ್ನ ನೀಡುವ ಅನ್ನದಾತ. ಬಿಸಿಲು ಮಳೆ ಚಳಿಗೆ ಮೈ ಕೊಡುವಿ ಬಂಗಾರದಂತಹ ಬೆಳೆ ಬೆಳೆದಿದ್ದ ಬಡ ರೈತ. ಇಂಥ ರೈತನ ಏಳಿಗೆ ಸಹಿಸಲಾಗದ ಕೆಲ ದುಷ್ಕರ್ಮಿಗಳು ಬಂಗಾರದಂತಹ ಫಸಲು ಹಾಳು ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೋಳದ ಬೆಳೆ ನಾಶಗೊಳಿಸಿ ಕಿಡಿಗೇಡಿಗಳ ಅಟ್ಟಹಾಸ. ನಾಶವಾದ ಬೆಳೆ ಆರಿಸುತ್ತಿರುವ ಕುಟುಂಬ, ಬೆಳೆ ನಾಶಕ್ಕೆ ಪರಿಹಾರ ಕೇಳುತ್ತಿರುವ ಅನ್ನದಾತ. ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಎಂಥವರ ಮನ ಕಲಕುತ್ತೆ. ಯಾದಗಿರಿ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಅನ್ನದಾತ ಮಲ್ಲಪ್ಪ ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ದುಷ್ಕರ್ಮಿಗಳು ಕ್ಷಣ ಮಾತ್ರದಲ್ಲಿ ನಾಶಗೊಳಿಸಿದ್ದಾರೆ. ರಾತ್ರೋರಾತ್ರಿ ರೈತನ ಜಮೀನಿಗೆ ಟ್ರ್ಯಾಕ್ಟರ್ನಲ್ಲಿ ನುಗ್ಗಿ 4 ಎಕರೆ ಪ್ರದೇಶದಲ್ಲಿದ್ದ ಜೋಳವನ್ನ ಹಾಳು ಮಾಡಿದ್ದಾರೆ. ಸ್ವಂತ ಜಮೀನು ಇಲ್ಲದ ಕಾರಣ ರೈತ ಮಲ್ಲಪ್ಪ ಬೇರೊಬ್ಬರ ಜಮೀನನ್ನ ಲೀಸ್ಗೆ ಪಡೆದಿದ್ರು. ಅದರಲ್ಲೇ ಕೃಷಿ ಮಾಡಿ ತನ್ನ ಕುಟುಂಬವನ್ನ ಸಾಕಿ ಸಲಹುತ್ತಿದ್ದಾರೆ. ಇದನ್ನ ಸಹಿಸದ ಕಿಡಿಗೇಡಿಗಳು ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿ ಬೆಳೆ ನಾಶ ಮಾಡಿದ್ದಾರೆ. ರಾತ್ರಿ ಬಂದು ಹಿಂಗೆ ಕುಂಟೆ ಹರ್ಕೊಂಡು ಹೋಗ್ಯಾರ. ಯಾರಿಗೆ ನಾವೇನು ದುಶ್ಮನಲ್ಲ, ಇನ್ನೊಬ್ಬರಲ್ಲ. ಇಷ್ಟು ನಮನಿ ರಾತ್ರಿ ಬಂದು ಹೊಡ್ಯಕ್ಕೆ ನಾವು ಏನು ಮಾಡಿದ್ದೀವಿ? ಯಾರು ಏನೂ ಮಾಡಿಲ್ಲ. ನಾವು ಇಂಥ ಪರಿ ಬಂದು ಹಿಂಗೆ ಯಾಕೆ ಮಾಡಿದ್ದಾರೆ? ಯಾವ ಸರ್ಕಾರ ಬಂದು ಏನೋ ಸ್ವಲ್ಪ ಇದಕ್ಕೆ ಸಾಧ್ಯವಾಗಬೇಕು. ಏನು ರಾತ್ರಿ ಬಂದು ನಮ್ಮದೇ ಮನೆ ಹೊಲ ಲೀಜಿಗೆ ಹಾಕ್ಯಂದ್ವಿ. ರಾತ್ರಿ 12-1 ಗಂಟೆಗೆ ಬರ್ತಾರೆ, ಹರ್ಕೊಂಡು ಹೋಗ್ಯಾರ. ಇದು ಎದ್ರ ಸಲುವಾಗಿ ಎಂಬುದು ಗೊತ್ತಾಗಬೇಕು. ಯಾರು ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲಿ ಆಗಲಿ ಯಾರಿದ್ದಾರೋ ಅವರು ಸ್ವಲ್ಪ ನಮ್ಗೆ ಯಾರೆಂಬುದು ತಿಳಿಸಿಕೊಡ್ಬೇಕಷ್ಟೇ.
ಇನ್ನು ಬೆಳೆ ಕಳೆದುಕೊಂಡ ಈ ರೈತ ಕುಟುಂಬ ಅಕ್ಷರಶಃ ಕಂಗಾಲಾಗಿದೆ. ನಾವು ಯಾರ ಮೇಲೂ ದ್ವೇಷ ಸಾಧಿಸಿದವರಲ್ಲ, ಆದರೆ ನಮ್ಮ ಜಮೀನಿಗೆ ಯಾಕೆ ಕನ್ನ ಹಾಕಿದ್ದಾರೆ ಅಂತ ರೈತ ಮಹಿಳೆ ಆಕ್ರೋಶ ಹೊರಹಾಕಿದ್ದಾರೆ. ಮಾಡಿಸ್ಬಿಟ್ಟು ಒಂದು 4-5 ಲಕ್ಷ ಖರ್ಚು ಮಾಡಿಸ್ಬಿಟ್ಟು ಇದು ಖರ್ಚು ಬರಲ್ಲ ಅಂದ್ಬಿಟ್ಟು ಎಲ್ಲ ಗಳೆ ಹೊಡೆದು ಎಲ್ಲ ಮಾಡಿ ಜೋಳ ಬಿತ್ಕೊಂಡೀವ್ರಿ. ಇದಾದ್ರೆ ಕಡಿಮೆ ಬರ್ತದೆ ಅಂದು ಎಣ್ಣೆ ಬಿಣ್ಣೆ ಮಸಾಲೆ ಅದು ಏನು ಜಾಸ್ತಿ ಬರಲ್ಲ ಅಂದು ಮಾಡ್ಕೊಂಬಿಟ್ಟಿವ್ರಿ. ಈ ಥರ ನಾವಿದ್ರೆ ಯಾರಿಗೂ ದೋಸೆ ಇಲ್ಲ, ಯಾರ ಹತ್ರ ಜಗಳನ ಆಡಲ್ಲ, ಯಾರಿಗೆ ಏನೋ ಅನ್ನಲ್ಲ. ನಾವು ರಾತ್ರಿ ಮಲ್ಕೊಂಡಾಗ 12-1 ಗಂಟೆಗೆ ಬಂದಾರ, ಯಾವಾಗ ಬಂದಾರ ಬಂದ್ಬಿಟ್ಟು ಹೊಲೆಲ್ಲ ಈ ಥರ ಹೊಡೆದು ಹೋಗ್ಬಿಟ್ಟಾರ್ರಿ. ನಾವು ಬೆಳಗ್ಗೆ ಬಂದು ನೋಡಿಬಿಟ್ಟಿವಿ ಈ ಥರ ಮಾಡ್ಯಾರ. ಮತ್ತು ನಮ್ಗೆ ಯಾರು ಏನಂತ ಗೊತ್ತಾಗಿಲ್ಲ ರೀ. ನೀವೇ ಸರ್ಕಾರ ದಯವಿಟ್ಟು ನೋಡಿ ನಮ್ಗೆ ಇದರಲ್ಲಿ ಏನನ್ನ ಪರಿಹಾರ ಮಾಡಬೇಕು. ಜಮೀನಲ್ಲಿ ಬೆಳೆದ ಬೆಳೆಯಿಂದಲೇ ಜೀವನ ಸಾಗಿಸುತ್ತಿದ್ದ ಅನ್ನದಾತನ ಮಲ್ಲಪ್ಪ ಬದುಕಿಗೆ ದುಷ್ಕರ್ಮಿಗಳು ಕೊಳ್ಳಿ ಇಟ್ಟಿರೋದು ಮಾತ್ರ ದುರಂತ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆತ ಯಾವುದೇ ಕಲ್ಮಶವಿಲ್ಲದೆ ದೇಶಕ್ಕೆ ಅನ್ನ ನೀಡುವ ಅನ್ನದಾತ. ಬಿಸಿಲು ಮಳೆ ಚಳಿಗೆ ಮೈ ಕೊಡುವಿ ಬಂಗಾರದಂತಹ ಬೆಳೆ ಬೆಳೆದಿದ್ದ ಬಡ ರೈತ. ಇಂಥ ರೈತನ ಏಳಿಗೆ ಸಹಿಸಲಾಗದ ಕೆಲ ದುಷ್ಕರ್ಮಿಗಳು ಬಂಗಾರದಂಥ ಫಸಲು ಹಾಳು ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಜೋಳದ ಬೆಳೆ ನಾಶಗೊಳಿಸಿ ಕಿಡಿಗೇಡಿಗಳ ಅಟ್ಟಹಾಸ. ನಾಶವಾದ ಬೆಳೆ ಆರಿಸುತ್ತಿರುವ ಕುಟುಂಬ, ಬೆಳೆ ನಾಶಕ್ಕೆ ಪರಿಹಾರ ಕೇಳುತ್ತಿರುವ ಅನ್ನದಾತ. ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಎಂಥವರ ಮನ ಕಲಕುತ್ತೆ. ಯಾದಗಿರಿ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಅನ್ನದಾತ ಮಲ್ಲಪ್ಪ ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ದುಷ್ಕರ್ಮಿಗಳು ಕ್ಷಣ ಮಾತ್ರದಲ್ಲಿ ನಾಶಗೊಳಿಸಿದ್ದಾರೆ. ರಾತ್ರೋರಾತ್ರಿ ರೈತನ ಜಮೀನಿಗೆ ಟ್ರ್ಯಾಕ್ಟರ್ನಲ್ಲಿ ನುಗ್ಗಿ 4 ಎಕರೆ ಪ್ರದೇಶದಲ್ಲಿದ್ದ ಜೋಳವನ್ನ ಹಾಳು ಮಾಡಿದ್ದಾರೆ. ಸ್ವಂತ ಜಮೀನು ಇಲ್ಲದ ಕಾರಣ ರೈತ ಮಲ್ಲಪ್ಪ ಬೇರೊಬ್ಬರ ಜಮೀನನ್ನ ಲೀಸ್ಗೆ ಪಡೆದಿದ್ರು. ಅದರಲ್ಲೇ ಕೃಷಿ ಮಾಡಿ ತನ್ನ ಕುಟುಂಬವನ್ನ ಸಾಕಿ ಸಲಹುತ್ತಿದ್ದಾರೆ. ಇದನ್ನ ಸಹಿಸದ ಕಿಡಿಗೇಡಿಗಳು ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿ ಬೆಳೆ ನಾಶ ಮಾಡಿದ್ದಾರೆ. ರಾತ್ರಿ ಬಂದು ಹಿಂಗೆ ಕುಂಟೆ ಹರ್ಕೊಂಡು ಹೋಗ್ಯಾರ. ಯಾರಿಗೆ ನಾವೇನು ದುಶ್ಮನಲ್ಲ, ಇನ್ನೊಬ್ಬರಲ್ಲ. ಇಷ್ಟು ನಮನಿ ರಾತ್ರಿ ಬಂದು ಹೊಡ್ಯಕ್ಕೆ ನಾವು ಏನು ಮಾಡಿದ್ದೀವಿ? ಯಾರು ಏನೂ ಮಾಡಿಲ್ಲ. ನಾವು ಇಂಥ ಪರಿ ಬಂದು ಹಿಂಗೆ ಯಾಕೆ ಮಾಡಿದ್ದಾರೆ? ಯಾವ ಸರ್ಕಾರ ಬಂದು ಏನೋ ಸ್ವಲ್ಪ ಇದಕ್ಕೆ ಸಾಧ್ಯವಾಗಬೇಕು. ಏನು ರಾತ್ರಿ ಬಂದು ನಮ್ಮದೇ ಮನೆ ಹೊಲ ಲೀಸ್ಗೆ ಹಾಕ್ಯಂದ್ವಿ. ರಾತ್ರಿ 12-1 ಗಂಟೆಗೆ ಬರ್ತಾರೆ, ಹರ್ಕೊಂಡು ಹೋಗ್ಯಾರ. ಇದು ಎದ್ರ ಸಲುವಾಗಿ ಎಂಬುದು ಗೊತ್ತಾಗಬೇಕು. ಯಾರು ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲಿ ಆಗಲಿ ಯಾರಿದ್ದಾರೆ ಅವ್ರು ಸ್ವಲ್ಪ ನಮ್ಗೆ ಯಾರೆಂಬುದು ತಿಳಿಸಿಕೊಡ್ಬೇಕಷ್ಟೇ. ಇನ್ನು ಬೆಳೆ ಕಳೆದುಕೊಂಡ ಈ ರೈತ ಕುಟುಂಬ ಅಕ್ಷರಶಃ ಕಂಗಾಲಾಗಿದೆ. ನಾವು ಯಾರ ಮೇಲೂ ದ್ವೇಷ ಸಾಧಿಸಿದವರಲ್ಲ, ಆದರೆ ನಮ್ಮ ಜಮೀನಿಗೆ ಯಾಕೆ ಕನ್ನ ಹಾಕಿದ್ದಾರೆ ಅಂತ ರೈತ ಮಹಿಳೆ ಆಕ್ರೋಶ ಹೊರಹಾಕಿದ್ದಾರೆ. ಮಾಡಿಸ್ಬಿಟ್ಟು ಒಂದು 4-5 ಲಕ್ಷ ಖರ್ಚು ಮಾಡಿಸ್ಬಿಟ್ಟು ಇದು ಖರ್ಚು ಬರಲ್ಲ ಅಂದ್ಬಿಟ್ಟು ಎಲ್ಲ ಗಳೆ ಹೊಡೆದು ಎಲ್ಲ ಮಾಡಿ ಜೋಳ ಬಿತ್ಕೊಂಡೀವ್ರಿ. ಇದಾದ್ರೆ ಕಡಿಮೆ ಬರ್ತದೆ ಅಂದು ಎಣ್ಣೆ ಬಿಣ್ಣೆ ಮಸಾಲೆ ಅದು ಏನು ಜಾಸ್ತಿ ಬರಲ್ಲ ಅಂದು ಮಾಡ್ಕೊಂಬಿಟ್ಟಿವ್ರಿ. ಈ ಥರ ನಾವಿದ್ರೆ ಯಾರಿಗೂ ದೋಸೆ ಇಲ್ಲ, ಯಾರ ಹತ್ರ ಜಗಳನ ಆಡಲ್ಲ, ಯಾರಿಗೆ ಏನೋ ಅನ್ನಲ್ಲ. ನಾವು ರಾತ್ರಿ ಮಲ್ಕೊಂಡಾಗ 12-1 ಗಂಟೆಗೆ ಬಂದಾರ, ಯಾವಾಗ ಬಂದಾರ ಬಂದ್ಬಿಟ್ಟು ಹೊಲೆಲ್ಲ ಈ ಥರ ಹೊಡೆದು ಹೋಗ್ಬಿಟ್ಟಾರ್ರಿ. ನಾವು ಬೆಳಗ್ಗೆ ಬಂದು ನೋಡಿಬಿಟ್ಟಿವಿ ಈ ಥರ ಮಾಡ್ಯಾರ. ಮತ್ತು ನಮ್ಗೆ ಯಾರು ಏನಂತ ಗೊತ್ತಾಗಿಲ್ಲ ರೀ. ನೀವೇ ಸರ್ಕಾರ ದಯವಿಟ್ಟು ನೋಡಿ ನಮ್ಗೆ ಇದರಲ್ಲಿ ಏನನ್ನ ಪರಿಹಾರ ಮಾಡಬೇಕು. ಜಮೀನಲ್ಲಿ ಬೆಳೆದ ಬೆಳೆಯಿಂದಲೇ ಜೀವನ ಸಾಗಿಸುತ್ತಿದ್ದ ಅನ್ನದಾತನ ಮಲ್ಲಪ್ಪ ಬದುಕಿಗೆ ದುಷ್ಕರ್ಮಿಗಳು ಕೊಳ್ಳಿ ಇಟ್ಟಿರೋದು ಮಾತ್ರ ದುರಂತ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.